ಸ್ನೇಹಿತರೆ, ನಾವೀಗ ಸದ್ಯಕ್ಕೆ ಇರತಕ್ಕಂಥ ಒಂದು ಸ್ಥಳ ಏನಪ್ಪ ಅಂತಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಮೃಗಾಲಯದ ಎದುರುಗಡೆ ನಾವಿದ್ದೇವೆ. ಕಿತ್ತೂರು ರಾಣಿ ಚೆನ್ನಮ್ಮ ಮೃಗಾಲಯ ಕಾಕ್ತಿಯಿಂದ ಕೇವಲ 4.5 ಕಿಲೋಮೀಟ್ರ್ ಅಂತರದೊಳಗೆ ನಿಮಗೆ ಸಿಗ್ತೈತಿ. ಬೆಳಗಾವಿಯಿಂದ ಕಾಕ್ತಿಯಿಂದ 4.5 ಕಿಲೋಮೀಟ್ರ್. ಇಲ್ಲಿ ಏನಪ್ಪ ಅಂತಂದ್ರೆ ಮಕ್ಕಳಿಗೆ ರಜಾ ದಿನದೊಳಗೆ ಅಗದಿ ಬೆಸ್ಟ್, ಒಂದು ಒಳ್ಳೆಯ ವಾತಾವರಣ. ಒಂದು ದಿನ ಪೂರ್ತಿ ನೋಡಿದರೂ ಸಾಕಾಗೋದಿಲ್ಲ ಅಂಥ ಒಂದು ಗಾರ್ಡನ್, ಕುಡಿಯೋ ನೀರಿನ ವ್ಯವಸ್ಥೆ, ಹಲವಾರು ಪ್ರಾಣಿ ಮತ್ತು ಪಕ್ಷಿಗಳ ಒಂದು ತಾಣ. ಈ ಜೂಕ್ಕೆ ಖಂಡಿತವಾಗಿಯೂ ನೀವು ಭೇಟಿ ಕೊಡಬೇಕು. ಅಷ್ಟು ಒಳ್ಳೆಯ ವಾತಾವರಣವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈಗಿನ ದಿನಮಾನದೊಳಗೆ ಅರಣ್ಯ ನಾಶದಿಂದ ಎಲ್ಲ ಸಂತತಿ ಅಳಿಯಾಕತ್ತವು. ಆದರೆ ಇಲ್ಲೇ ನಮ್ಮ ಕರ್ನಾಟಕ ಸರ್ಕಾರದವರು ಏನು ಮಾಡಿದಾರಪ್ಪ ಅಂದ್ರೆ ಅರಣ್ಯ ಇಲಾಖೆ ವತಿಯಿಂದ ಇಲ್ಲಿ ಒಂದು ಒಳ್ಳೆಯ ಸಮೃದ್ಧವಾದ ವಾತಾವರಣವನ್ನು ನಿರ್ಮಾಣ ಮಾಡಿದರು. ದಯವಿಟ್ಟು ನಾವು ಅಲ್ಲಿ ಭೇಟಿ ಕೊಡೋದು ಅವಶ್ಯ. ನಮ್ಮ ಮಕ್ಕಳಿಗೂ ಕೂಡ ಇದು ಸ್ಫೂರ್ತಿ ಆಕತಿ. ಕಿತ್ತೂರು ರಾಣಿ ಚೆನ್ನಮ್ಮ ಮೃಗಾಲಯ. ನಾವು ಈ ಮೃಗಾಲಯಕ್ಕೆ ಎಂಟ್ರಿ ಕೊಟ್ಟಿದ್ದೇವೆ. ಈಗ ನೋಡ್ರಿ, ಎಲ್ಲ ಮಕ್ಕಳು ರಜಾ ದಿನ ಅಂತೇಳಿ ಫುಲ್ ರಶ್ ಐತಿ ಇವತ್ತು. ಇಲ್ಲಿ ಯಾವುದೋ ಒಂದು ಪ್ರಾಣಿಗಳಿಗೋಸ್ಕರ ಒಂದು ಗ್ಲಾಸ್ ಹೌಸ್ ನಿರ್ಮಾಣ ಮಾಡಿದರು. ಸದ್ಯಕ್ಕೆ ಇದ್ರೊಳಗೆ ಯಾವ ಪ್ರಾಣಿನೂ ತಂದು ಬಿಟ್ಟಂಗೆ ಕಾಣಿಸತ್ತಿಲ್ಲ. ಪ್ರಾಣಿ ಅಲ್ಲ, ಇದು ಬಹುಶಃ ಪಕ್ಷಿಗಳಿಗಾಗಿ ಒಂದು ಸ್ಥಳ ನಿರ್ಮಾಣ ಮಾಡಿದರು. ಒಳ್ಳೆ ಕಾರು, ಬೈಕ್ ಇವಕ್ಕೆಲ್ಲಕ್ಕೂ ಪಾರ್ಕಿಂಗ್ ವ್ಯವಸ್ಥೆ ಐತಿ. ಫುಲ್ಲು ಫ್ಯಾಮ್ಲಿ ಎಲ್ಲ ಬಂದಿರಪ್ಪ ಅಂತಂದ್ರೆ ಇಲ್ಲಿ ನೋಡಿ, ಕುಳಿತುಕೊಂಡು ಊಟ ಮಾಡೋದಕ್ಕೆ ಒಳ್ಳೆಯ ಸ್ಥಳಗಳನ್ನು ನಿರ್ಮಾಣ ಮಾಡಿದರು. ಒಂದು 2-3 ಕಡೆ ಕಾರ್ ಪಾರ್ಕಿಂಗ್ ಐತಿ. ಆಮೇಲೆ ಇಲ್ಲಿ ಮೀನು ಸಂಗ್ರಹಾಲಯವೂ ಕೂಡ ಇಲ್ಲಿ ಐತಿ. ಶೌಚಾಲಯ, ಎಮ್ಮು ಪಕ್ಷಿಗಳಿರುವಂಥ ಒಂದು ಜಾಗ. ಎಮ್ಮು ಪಕ್ಷಿಗಳು ಇದರ ಸ್ವಾಭಾವಿಕ ಆಹಾರ ಏನಪ್ಪ ಅಂದ್ರೆ ಹಣ್ಣುಗಳು, ಬೀಜಗಳು, ಹೂಗಳು, ಚಿಗುರೆಲೆ, ಕೀಟಗಳು, ಸಣ್ಣ ಕೆಸೇರುಕಗಳು, ಆಗ ಪ್ರಾಣಿಗಳ ಹಿಕ್ಕೆ ಇವುಗಳನ್ನ ತಿಂತೈತಿ. ಇದರ ಜೀವಿತಾವಧಿ 10ರಿಂದ 20 ವರ್ಷ, ತೂಕ 50ರಿಂದ 60 kg. ಈ ಎಮ್ಮು ಭೂಮಿಯ ಮೇಲೆ ಎರಡನೇ ಅತಿ ದೊಡ್ಡ ಪಕ್ಷಿ ಇದೆ. ಇದರ ವಿಶೇಷತೆ ಏನಪ್ಪ ಅಂದ್ರೆ ಇದು ಅತಿ ದೊಡ್ಡದಾದ ಮೊಟ್ಟೆಯನ್ನು ಇಡ್ತೈತಿ. ಇದನ್ನು ಹಲವಾರು ಮಂದಿ ಸಾಕಾಣೆ ಕೂಡ ಮಾಡ್ತಾರೋ. ಅದೇನಪ್ಪ ಅಂತಂದ್ರೆ ಅದರ ಮೊಟ್ಟೆಗಳಿಗೆ ಭಾರಿ ಬೇಡಿಕೆ ಐತಿ ಮಾರ್ಕೆಟ್ನೊಳಗೆ. ಅದು ಯಾವುದೋ ಔಷಧಿಗೋಸ್ಕರ ಹೋಗ್ತೈತೆ ಅಂತ ಕಾಣಿಸ್ತೈತಿ. ಇದು ಸಾಂಬಾರು ಜಿಂಕೆ. ಸಾಂಬಾರು ಮಾಡೋದಲ್ಲ, ಈ ಜಿಂಕೆ ಏನಪ್ಪ ಅಂತಂದ್ರೆ ನೋಡ್ರಿ, ಇಲ್ಲೈತಿ ಜಿಂಕೆಗಳಿಗೆ ಒಂದು ಒಳ್ಳೆ ಜಾಗ ನಿರ್ಮಾಣ ಮಾಡಿದಾರು. ಇಲ್ಲೈತಿ ನೋಡ್ರಿ ಸಾಂಬಾರು ಜಿಂಕೆ. ವಿಶೇಷತೆ ಏನಪ್ಪ ಅಂತಂದ್ರೆ
ಸ್ವಾಭಾವಿಕ ಆಹಾರ ಏನಪ್ಪ ಅಂತಂದರೆ ಅದು ಹುಲ್ಲು, ಮರದೆಲೆ, ಹಸಿರು, ಚಿಗುರು. ಇದು 20 ರಿಂದ 25 ವರ್ಷ ಜೀವಿತಾವಧಿ ಥರದ ವಾಸಸ್ಥಾನ ಕಾಡು, ಒಣ ಕುರುಚಲು ಮತ್ತು ಹುಲ್ಲುಗಾವಲು ಪ್ರದೇಶ. ಲಕ್ಷಣಗಳು: ಜಿಂಕೆ ಪ್ರಭೇದದಲ್ಲಿ ಅತಿ ಎತ್ತರವಾದ ಪ್ರಾಣಿಗಳು. ಇವುಗಳು ರಾತ್ರಿ ವೇಳೆ ಆಹಾರವನ್ನು ಸೇವಿಸಿ ಹಗಲು ಸಮಯದಲ್ಲಿ ವಿಶ್ರಾಂತಿ ಪಡೆಯುತ್ತವೆ. ನೋಡ್ರಿ, ಈಗ ಕೃಷ್ಣ ಮೃಗ ಇದೆ. ಕೃಷ್ಣ ಮೃಗ ಇದ್ರದ್ದು ಮುರುಗಿ ಕೊಡಿರ್ತಾವ್ರಿ. ಇದ್ರದ್ದು ವಿಶೇಷತೆನೇ ಬೇರೆ ಇರ್ತೈತಿ. ಇದು ಜಿಂಕಿ, ಅದೇನೇನು ಜಿಂಕಿ ಎಲ್ಲ ತಿಂತಲ್ಲ, ಅದು ಸಿಂಹಾರ. ಇದು ಕೇವಲ 12 ರಿಂದ 16 ವರ್ಷ ಮಾತ್ರ ಈ ಪ್ರಾಣಿ ಬದುಕ್ತೈತಿ ಪಾಪ. ನೋಡ್ರಿ ಎಷ್ಟು ಸುಂದರವಾದ ವಾತಾವರಣದೊಳಗೆ ಜಿಂಕಿ ಹೆಂಗೆ ಇದನ್ನು ಮಾಡಿದಾರು. ಚುಕ್ಕೆ ಜಿಂಕೆ ಇರೋ ಜಾಗ ಇದೆ. ಇದರ ಜೀವಿತಾವಧಿ 10 ರಿಂದ 15 ವರ್ಷ ಮಾತ್ರ. ನೋಡ್ರಿ, ಬಹುಶಃ ಈ ಕ್ಯಾಮ್ರಾದೊಳಗೆ ನಿಮಗೆ ದೂರ ಅದಾವು ಜಿಂಕಿ ತೋರಿಸ್ಬೇಕಂತಂದ್ರೆ. ವಾ, ಅಲ್ಲದಾವ ನೋಡ್ರಿ ಎದುರುಗಡೆ ಜಿಂಕೆಗಳು. ಇದು ಯಾವುದಪ್ಪ ಅಂದ್ರೆ ಮೈಮೇಲೆಲ್ಲ ಚುಕ್ಕಿ ಇರ್ತೈತಲ್ಲ ಆ ಜಿಂಕಿ. ಗೆಳೆಯರೇ, ಇದು ಸ್ಲಾತ್ ಕರಡಿ ಇರುವಂಥ ಸ್ಥಳ. ಕರಡಿ ಏನಪ್ಪ ಅಂದ್ರೆ ನಿಮಗೆ ಕಾಣಿಸೋದಿಲ್ಲ, ದಯವಿಟ್ಟು ಕ್ಷಮಿಸ್ಬೇಕು. ಕರಡಿ ಏನಪ್ಪ ಅಂದ್ರೆ ಅಲ್ಲಿ ದೂರದೊಳಗೆ ಅದಾವು. ಇದು ನಿಷೇಧಿತ ಪ್ರದೇಶ ಐತಿ. ನಾವೀಗ ಚಿರತೆಗಳನ್ನು ಸಾಕಿರುವಂಥ ಪ್ರದೇಶದೊಳಗೆ ಅದಾವ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ತಂತಿ ಬೇಲಿ ಹಾಕಿದಾರು. ದಯವಿಟ್ಟು ಇಲ್ಲಿ ಏನಾರ ಬಂದಿರಪ್ಪ ಅಂತಂದ್ರೆ ಯಾವುದೇ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ತೊಂದರೆ ಕೊಡೋಕೆ ಹೋಗ್ಬೇಡ್ರಿ. ಸಾಧ್ಯವಾದಷ್ಟು ಪ್ಲಾಸ್ಟಿಕ್ಕನ್ನು ಇಲ್ಲಿ ತರಕ್ಕೆ ಹೋಗ್ಬೇಡ್ರಿ ಒಳಗಡೆ. ಪ್ರಕೃತಿ ನಮಗೆ ಸಿಗೋದು ವಿರಳ. ಪ್ರಕೃತಿಯನ್ನು ರಕ್ಷಣೆ ಮಾಡೋದು ನಮ್ಮದು ಧರ್ಮ. ನೋಡ್ರಿ ಎಷ್ಟು ಚೆನ್ನಾಗಿ ಮಲಗಿದಾವೆ ಚಿರತೆಗಳು. ನೋಡ್ರಿ ಇಲ್ಲೇ ಎಷ್ಟು ಚೆನ್ನಾಗಿ ಮಲಗಿದಾವೆ ಪಾಪ. ಇಂಥ ಪ್ರಾಣಿ ಸಂಕುಲ ಉಳಿಬೇಕಂತಂದ್ರೆ ನಮ್ಮದ ಭಾಳ ದೊಡ್ಡ ಎಫರ್ಟ್ ಐತಿ. ಸಾಧ್ಯ ಆದಷ್ಟು ಯಾವುದೇ ಸ್ಥಳದ ಪ್ರದೇಶಕ್ಕೆ ಹೋದ್ರೂ ನೀವು ಏನು ಮಾಡಿರಿ, ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಿರಿ. ನೀವು ಒಯ್ದಿರ್ತಕ್ಕಂಥ ವಸ್ತುಗಳನ್ನು ಅಲ್ಲಿ ಬಿಸಾಡಿ, ಯಾವುದೇ ತಗಡ, ಟಿನ್ ಬಾಟ್ಲೆಗಳು ಉದಿರ್ತೀರಿ, ವಾಟ್ರ್ ಬಾಟ್ಲ, ಅವನ್ನೆಲ್ಲ ಏನು ಮಾಡಿರಿ, ವಾಪಸ್ ತೊಗೊಂಡು ಬೇರೆ ಒಂದು ಸ್ಥಳದೊಳಗೆ ಹಾಕಿರಿ. ಅದನ್ನು ಪ್ರಾಣಿಗಳು ಹೊಟ್ಟೆ ಒಳಗೆ ಅದು ಏನಾದರೂ ಹೋತಪ್ಪ ಅಂದ್ರೆ ಆ ಪ್ರಾಣಿ ಉಳಿಯೋದಿಲ್ಲ. ಅದರಿಂದ ನಮ್ಮ ಅರಣ್ಯ ಸಂಪತ್ತು ಅಂತ ಏನೈತಲ್ಲ ಅದೆಲ್ಲ ನಾಶ ಆಕೈತಿ. ಇದು ಗುಳ್ಳೆ ನೀರು ಇರೋ ಜಾಗ. ಆ್ಯಕ್ಚುಲಿ ಗುಳ್ಳೆ ನೆರೆ ಅಂತೇಳಿ ಇದಕ್ಕಿಟ್ಟಾರ, ನಾವು ಮನುಷ್ಯರಿಗೆ ಇಡ್ಬೇಕು. ಯಾಕಂದ್ರೆ ನಾವು ಇದನ್ನೆಲ್ಲ ನಾಶ ಮಾಡ್ಕೊತ ಹೊಂಟೇವಿ ಅರಣ್ಯ ಸಂಪತ್ತನ್ನು. ಅವ ಪಾಪ ಅವಕ್ರ ಸ್ಥಳದೊಳಗೆ ಒಳಗೆ ಮಲಗಿದಾವು, ಬಿಸಿಲೈತಿ. ಹಾಂ, ಇಲ್ಲದಾವ ನೋಡ್ರಿ, ಗಿಡ ಕೆಳಗದಾವ. ಸ್ನೇಹಿತರೆ, ಮನುಷ್ಯ ಇನ್ನು ಮೇಲೆ ಏನಾದರೂ ಭೂಮಿ ಮೇಲೆ ಬದುಕು ಉಳಿಬೇಕಂತಪ್ಪ ಅಂತಂದ್ರೆ ಈ ಅರಣ್ಯ ಸಂಪತ್ತು ಬೇಕು. ಈ ಅರಣ್ಯ ಸಂಪತ್ತು ಯಾವತ್ತು ನಾಶ ಆಕೈತಿ, ಪ್ರಕೃತಿ ವಿಕೋಪ ಪ್ರಾರಂಭಕ್ಕವು. ದಯವಿಟ್ಟು ಸಾಧ್ಯವಾದಷ್ಟು ಗಿಡ ಮರಗಳನ್ನ ಹಚ್ಚೋದಕ್ಕೆ ಪ್ರಯತ್ನ ಮಾಡಿರಿ. ನಾಳೆ ಇವತ್ತು ನಾವು ಗಿಡ ಮರ ಹಚ್ಚಿದ್ವು ಅಂದ್ರೆ ನಾಳೆ ನಮ್ಮ ಮಕ್ಕಳು ಅದನ್ನು ನೋಡಿ ಅವ್ರು ಹಚ್ತಾರೋ. ಅವ್ರು ಹಚ್ಚಿದ್ರೆ ಅಂದ್ರೆ ಅವ್ರ ಮಕ್ಕಳು ಹಿಂಗೆ ಬೆಳ್ಕೊತ ಹೋಗ್ತೈತಿ. ಮಕ್ಕಳಿಗೆ ಮೊದಲ ಪ್ರಕೃತಿ ಅಂದ್ರೆ ಏನಂತ ತೋರಿಸ್ರಿ. ಆಮೇಲೆ ನೀವು ಇಂಜಿನಿಯರ, ಡಾಕ್ಟ್ರ, ಅವ್ರನ್ನ ಏನಾರು ಮಾಡಿರಿ. ಆದರೆ ಮೊದಲು ಪ್ರಕೃತಿಯನ್ನು ಹೆಂಗೆ ಉಳಿಸ್ಬೇಕು, ಪ್ರಕೃತಿಯನ್ನು ಹೆಂಗೆ ಬೆಳೆಸ್ಬೇಕು, ಪ್ರಕೃತಿಯಿಂದ ನಮಗೆ ಏನು ಲಾಭ ಐತಿ, ಮೊದಲು ಅದ್ರ ಬಗ್ಗೆ ಆ ಮಕ್ಕಳಿಗೆ ಮಾಹಿತಿ ಕೊಡ್ರಿ. ನೋಡ್ರಿ
ನಾವೀಗ ಮೊಸಳೆ ಇರುವಂಥ ಒಂದು ಪ್ರದೇಶಕ್ಕೆ ಬಂದಿದ್ದೆವು. ಮೊಸಳೆಗಳು ನೋಡ್ರಿ ನೀರಿನೊಳಗೆ ಆರಾಮ್ ಮಲಗಿದಾವೆ ಪಾಪ ಬಿಸಿಲ. ಇಲ್ಲೊಂದು ದೊಡ್ಡದಾದ ಮೊಸಳೆ ಐತಿ. ಆರಾಮಾಗಿ ಮಲಗಿದಾವ್ರಿ ಮೊಸಳೆ. ಹಾಗೆ ಇಲ್ಲಿ ಆಮೆಗಳಿದ್ದಾವೆ. ಆಮೆಗಳಿರುವಂಥ ಜಾಗ. ನವಿಲು ನೋಡ್ರಿ ಇಲ್ಲಿ ಚೆನ್ನಾಗಿದಾವೆ ನವಿಲುಗಳು. ಬಿಳಿ ನವಿಲು, ಬಿಳಿದಾದ ಒಂದು ನವಿಲಿದೆ. ಆ್ಯಂಡ್ ಲವ್ ಬರ್ಡ್ಸ್. ಕಾಕ್ಟಿ ಎಲ್ಲ ಲೇಡಿ ಅನ್ಸೆಂಟ್ ಪೆಸೆಂಟ. ಗುಲಾಬಿ ಕೊರಳಿನ ಗಿಳಿ ನೋಡ್ರಿ ಎಲ್ಲ ಅಷ್ಟು ಚೆನ್ನಾಗಿದಾವೆ ಗಿಳಿಗಳು. ಚಂದೆಲೆ ಗಿಳಿ, ಸಿಲ್ವರ್ ಪೆಸೆಂಟ ಅದಾವ ನೋಡ್ರಿ ಒಳಗೆ ಆಡತಾವು. ಅದು ಕೆಂಪು ಕಾಡ್ಕೋಳಿ ನೋಡ್ರಿ ಎಷ್ಟು ಸುಂದರವಾಗಿದಾವು. ಒಂದು ದಿನ ಫ್ಯಾಮ್ಲಿ ಮಕ್ಕಳು ಮರಿ ಎಲ್ಲರೂ ಬಂದು ಒಂದಿನ ಪ್ರಕೃತಿ ವಾತಾವರಣದೊಳಗೆ ಆರಾಮ ಆಟ ಆಡ್ಕೊಂಡು ಊಟ ಮಾಡಿಕೊಂಡು ಒಳ್ಳೆಯ ವಾತಾವರಣ. ಇಲ್ಲೇ ಬಂದು ದಯವಿಟ್ಟು ಒಂದು ಸಲ ಭೇಟಿ ಕೊಡ್ರಿ. ಮಕ್ಕಳಿಗೆ ಇಂಥ ವಾತಾವರಣವನ್ನು ತೋರಿಸೋದು ಪಾಲಕರಾದ ನಮ್ಮ ಕರ್ತವ್ಯ. ಮತ್ತು ಏನಪ್ಪ ಆಯ್ತಂದ್ರೆ ಇಲ್ಲೇ ಮಕ್ಕಳಿಗೆ ಎಲ್ಲ ಆಟದ ಸಾಮಾನು ಯಾವುದು ಏನೇ ಹತ್ತೋದು ಫಿಸಿಕಲಿ ಆಟದ ಸಾಮಾನುಗಳಂತ ಏನೇನು ಬರ್ತಾವಲ್ಲ ಜಾರ್ಗುಂಡಿ ಅವು ಇವೆಲ್ಲ ಇಲ್ಲದಾವು. ಹಾಯ್ ಫ್ರೆಂಡ್ಸ್. ಅಲ್ಲೇ ಗಿಡದ ಕೆಳಗೆ ಕುಳಿತುಕೊಳ್ಳೋಕೆ ಒಂದು ಒಳ್ಳೆಯ ಆಸನದ ವ್ಯವಸ್ಥೆ ಐತಿ. ಕುಡಿಯೋ ನೀರಿನ ವ್ಯವಸ್ಥೆ ಐತಿ. ಶೌಚಾಲಯ ಅದಾವು. ಒಳಗಡೆ ಒಳ್ಳೆ ರೆಸ್ಟೋರೆಂಟ್ಗಳ ವ್ಯವಸ್ಥೆನೂ ಐತಿ. ಹುಡುಗ ಕರ್ಕೊಂಡ್ಬರ್ತಾರೆ.